ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿದ್ದ ಲೋಕಾಯುಕ್ತ ಎಸ್ಪಿ ವರ್ಗಾವಣೆ ಮಾಡಲಾಗಿದೆ. ದಿಢೀರ್ ಮಾತೃ ಇಲಾಖೆಗೆ ಲೋಕ ಎಸ್ಪಿ ಶಿವಪ್ರಕಾಶ್ ವಾಪಸ್ಸಾಗಿದ್ದಾರೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ವರ್ಗಾವಣೆ ಮಾಡಲಾಗಿದೆ. ಅಧಿಕಾರಿಗಳ ಸಿಂಡಿಕೇಟ್ ಜಾಲ ಬಯಲು ಮಾಡಿದ್ರು ಇವರು. ಮಾತೃ ಇಲಾಖೆಗೆ ಡಿಜಿ ಕಚೇರಿಗೆ ಎಸ್ಪಿ ಶಿವಪ್ರಕಾಶ್ ವಾಪಸ್ಸಾಗಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಎಸ್ಪಿ ಶಿವಪ್ರಕಾಶ್ ಸಮರ ಸಾರಿದ್ರು. ಪ್ರಾಮಾಣಿಕ ಅಧಿಕಾರಿ ಎಂದೇ ಖ್ಯಾತರಾಗಿದ್ರು ಶಿವಪ್ರಕಾಶ್. ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ವರ್ಗಾವಣೆ. ಈ ವರ್ಗಾವಣೆ ಸಾಮಾನ್ಯ ಪ್ರಕ್ರಿಯೆ ಅಂತ ಇತ್ತ ಲೋಕಾಯುಕ್ತ ಹೇಳ್ತಾ ಇದೆ. ಭ್ರಷ್ಟರಿಗೆ ಸಿಂಹ ಸ್ವಪ್ನ ಆಗಿದ್ರು. ಅಧಿಕಾರಿಗಳ ಸಿಂಡಿಕೇಟ್ ಜಾಲವನ್ನ ಬಯಲು ಮಾಡಿದ್ರು. ಮಾತೃ ಇಲಾಖೆಗೆ ಡಿಜಿ ಕಚೇರಿಗೆ ಎಸ್ಪಿ ಶಿವಪ್ರಕಾಶ್ ವರ್ಗಾವಣೆ ಮಾಡಲಾಗಿದೆ. ಹೀಗಾಗಿ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಾಗಿ ಈ ವರ್ಗಾವಣೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಲೋಕಾಯುಕ್ತ ಕೊಟ್ಟಂತಹ ಉತ್ತರ ಇದು ಸಾಮಾನ್ಯ ಪ್ರಕ್ರಿಯೆ ಅಂತ. ಬೆಂಗಳೂರು ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ವರ್ಗಾವಣೆ ಸಂಚಲನ ಮೂಡಿಸಿದೆ. ಜಾರಕಿಹೊಳಿ ಭಾವ ಸೇರಿ ಹಲವರ ಕೇಸ್ ತನಿಖೆ ನಡೆಸ್ತಾ ಇದ್ರು ಎಸ್ಪಿ. 59 ಪ್ರಮುಖ ಪ್ರಕರಣಗಳ ನೇತೃತ್ವವನ್ನ ವಹಿಸಿಕೊಂಡಿದ್ರು ಶಿವಪ್ರಕಾಶ್. ಅಬಕಾರಿ ಕಂದಾಯ ಇಲಾಖೆಯ ಹಗರಣವನ್ನ ಬಯಲು ಮಾಡಿದ್ರು. 10 ದಿನಗಳ ಅವಧಿಯಲ್ಲಿ 2 ಅಧಿಕಾರಿಗಳ ಟ್ರ್ಯಾಪ್ ಮಾಡಿದ್ರು. ಪ್ರಭಾವಿ ಅಧಿಕಾರಿಗಳ ಆಸ್ತಿ ಗಳಿಕೆ ಕೇಸ್ನ ನೇತೃತ್ವ ವಹಿಸಿದ್ರು ಇವರು. ಸದ್ಯ ಇಷ್ಟೆಲ್ಲ ಆಕ್ಟಿವ್ ಆಗಿದ್ದಂತಹ ಅಧಿಕಾರಿಯ ಸಡನ್ ಟ್ರಾನ್ಸ್ಫರ್ ಸಾಕಷ್ಟು ಅನುಮಾನಕ್ಕೆ ವ್ಯಕ್ತವಾಗ್ತಾ ಇದೆ. 59 ಪ್ರಮುಖ ಪ್ರಕರಣಗಳ ನೇತೃತ್ವವನ್ನ ಶಿವಪ್ರಕಾಶ್ ವಹಿಸಿಕೊಂಡಿದ್ರು. 10 ದಿನಗಳ ಅವಧಿಯಲ್ಲಿ 2 ಅಧಿಕಾರಿಗಳನ್ನ ಟ್ರ್ಯಾಪ್ ಮಾಡಿದ್ರು. ಅಬಕಾರಿ ಕಂದಾಯ ಇಲಾಖೆಯ ಹಗರಣವನ್ನ ಬಯಲು ಮಾಡಿದ್ರು. ಖಡಕ್ ಅಧಿಕಾರಿ ಅಂತಾನೆ ಫೇಮಸ್ ಆಗಿದ್ರು. ಅವರ ಸೇವಾ ಅವಧಿಯಲ್ಲಿ 10 ವರ್ಷದಲ್ಲಿ 9 ಬಾರಿ ವರ್ಗಾವಣೆಯಾಗಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ನಿಷ್ಠಾವಂತರಿಗೆ ಕಡೆಗೆ ಸಿಗೋದು ಟ್ರಾನ್ಸ್ಫರ್ ಒಂದೇ ಅನ್ನೋ ಮಾತಿದೆ. ಅವರ ಅಧಿಕಾರ ಅವಧಿಯಲ್ಲಿ 10 ವರ್ಷದಲ್ಲಿ 9 ಬಾರಿ ಟ್ರಾನ್ಸ್ಫರ್ ಆಗಿದ್ದಾರೆ. ಈಗ ಸಡನ್ ಟ್ರಾನ್ಸ್ಫರ್, ಏನ್ ರೀಸನ್ ಸಡನ್ ಆಗಿ ಈ ರೀತಿ ವರ್ಗಾವಣೆ ಮಾಡಿರೋದಕ್ಕೆ? ವಿನುತಾ, ಎಲ್ಲಿ ಒಂದು ಭ್ರಷ್ಟರ ವಿರುದ್ಧ ಹೋರಾಟವನ್ನ ಮಾಡಿದಕ್ಕೆ ಈ ಅಧಿಕಾರಿಗೆ ಈ ರೀತಿಯಾದಂತಹ ಒಂದು ಟ್ರಾನ್ಸ್ಫರ್ ಸಿಕ್ಕಿದೆಯಾ ಅನ್ನುವಂತಹ ಸಹಜ ಅನುಮಾನ ನಮಗೆ ಕಾಡುತ್ತೆ. ಯಾಕಂದ್ರೆ ಕಳೆದ ಬುಧವಾರದಂದು ಒಂದು ರೇಡನ್ನ ಮಾಡಲಾಗಿರುತ್ತೆ. ಅಂದ್ರೆ ಬೆಂಗಳೂರಿನ ಸಾಕಷ್ಟು ಕಡೆ, ರಾಜ್ಯದ 7 ಕಡೆ, ಒಟ್ಟು 7 ಕಡೆ ಒಂದು ರೇಡನ್ನ ಮಾಡಿ 10 ಆಫೀಸರ್ಗಳ ವಿರುದ್ಧ, ಅಂದ್ರೆ ಅಬಕಾರಿ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಹೀಗೆ ಯಾವೆಲ್ಲ ಇಲಾಖೆಯಲ್ಲಿ ಭ್ರಷ್ಟರು ಇದ್ದಾರೋ ಅವರೆಲ್ಲರಿಗೂ ಕೂಡ ಸಿಂಹ ಸ್ವಪ್ನವಾಗಿ ಈ ಅಧಿಕಾರಿ ಇದ್ರು. ಹೀಗಾಗಿ ಅದು ನಾವು ಸುಮ್ಮನೆ ಹೇಳ್ತೀರಾ, ಅವರ ಟ್ರ್ಯಾಕ್ ರೆಕಾರ್ಡ್ ಆ ರೀತಿ ಹೇಳ್ತಿರುವಂತದ್ದು. ಆ ಅಧಿಕಾರಿಗೆ ಬುಧವಾರ ಒಂದಷ್ಟು ರೇಡನ್ನ ಮಾಡ್ತಾರೆ. ಸಾಕಷ್ಟು ಒಂದು 49 ಪಾಯಿಂಟ್ ಚೇಂಜ್ ಅಷ್ಟು, 1 ಕೋಟಿಯಷ್ಟು ಒಂದು ಆದಾಯ ಮೀರಿದಂತಹ ಗಳಿಕೆ ಒಂದು ಆಸ್ತಿಯನ್ನು ಏನು ಪತ್ತೆ ಮಾಡ್ತಾರೆ. ಅದಲ್ದಿರ ಈ ಹಿಂದೆ ಸಾಕಷ್ಟು ಒಂದು ಟ್ರ್ಯಾಪ್ಗಳಿರ್ಬೋದು, ಅಧಿಕಾರಿಗಳ ಒಂದು ಮೇಲೆ, ಅಂದ್ರೆ ಭ್ರಷ್ಟ ಅಧಿಕಾರಿಗಳ ಮೇಲೆ ಒಂದು ರೇಡ್ಗಳಾಗಿರ್ಬೋದು, ಹೀಗೆ ಸಾಕಷ್ಟು ಒಂದು ಲೋಕಾಯುಕ್ತದಲ್ಲಿ ಕಳೆದ 1 ವರ್ಷದಿಂದನೂ ಕೂಡ ನಿರಂತರವಾಗಿ ಅವರು ತಮ್ಮ ಕೆಲಸ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿಯ ಅಧಿಕಾರಿಗಳಿಗೆ ಈ ರೀತಿಯಾದಂತಹ ಟ್ರಾನ್ಸ್ಫರ್ ಸಹಜವಾಗಿಬಿಟ್ಟಿದೆ. ಎಲ್ಲ ಕಡೆನೂ ಕೂಡ ಇದೇ ರೀತಿ ಆಗಿರುವಂಥದ್ದು. ಕಳೆದ 10 ವರ್ಷದ ಅವಧಿಯಲ್ಲಿ, ಅಂದ್ರೆ ಇವರು 2014ನ ಬ್ಯಾಚಿನ ಆಫೀಸರ್ ಆದರೂ ಕೂಡ 2016ರಲ್ಲಿ ಇವರು ASP ಆಗಿ ಯಾದಗಿರಿಯಿಂದ ಅವರು ತಮ್ಮ ಏನು ಪ್ರೊಬೇಷನರಿ ಪೀರಿಯಡ್ ಅನ್ನ ಬಿಟ್ಟು ಒಂದು ಸೇವೆಯನ್ನು ಶುರು ಮಾಡ್ತಾರೆ. ಅಲ್ಲಿಂದ ಇಲ್ಲಿ ತನಕ ಕೂಡ ಒಟ್ಟು 9 ಟ್ರಾನ್ಸ್ಫರ್ಗಳಾಗಿರುವಂಥದ್ದು. ಸದ್ಯಕ್ಕೆ ಲೋಕಾಯುಕ್ತದಲ್ಲಿ ಒಂದು ಸಂಚಲನವನ್ನ ಇವರು ಸೃಷ್ಟಿ ಮಾಡಿದ್ರು. ಯಾಕಂದ್ರೆ ಸಾಕಷ್ಟು ಟ್ರ್ಯಾಪ್ಗಳು, ಒಂದು ರೀತಿ ಲೋಕಾಯುಕ್ತ ಎಷ್ಟೋ ದಿನಗಳ ನಂತರ ಮತ್ತೆ ಪುನಶ್ಚೇತನ, ಮತ್ತೆ ಮರುಜೀವ ಲೋಕಾಯುಕ್ತಕ್ಕೆ ಬಂತ ಅನ್ನುವಂತಹ ಒಂದು ಮಾತುಗಳು ಕೂಡ ಶುರುವಾಗಿತ್ತು. ಅಷ್ಟರ ಮಟ್ಟಿಗೆ ಭ್ರಷ್ಟರ ವಿರುದ್ಧ ಇವರು ರೇಡ್ಗಳಿರ್ಬೋದು, ಟ್ರ್ಯಾಪ್ಗಳಿರ್ಬೋದು, ಹೀಗೆ ಎಲ್ಲವನ್ನೂ ಕೂಡ ಮಾಡಿದ್ರು. ಕಳೆದ ಕೆಲ ತಿಂಗಳ ಹಿಂದೆ ಅಷ್ಟೇ ಒಂದು ಅಬಕಾರಿ DC ಜಗದೀಶ್ ನಾಯಕ್ ಏನಿದ್ದಾರೆ, ಅವರನ್ನ ರೆಡ್ ಹ್ಯಾಂಡ್ ಆಗಿ 25 ಲಕ್ಷ ಲಂಚವನ್ನ ಪಡಿಬೇಕಾದ್ರೆ ಅವರನ್ನ ಒಂದು ಟ್ರ್ಯಾಪ್ ಮಾಡಿ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಈ ಪ್ರಕರಣದಲ್ಲೂ ಕೂಡ ಇವರೇ ಖುದ್ದು SP ಆಗಿದ್ರು. ಇವರ ನೇತೃತ್ವದಲ್ಲಿ ಒಂದು ಟ್ರ್ಯಾಪ್ ಆಗಿತ್ತು. ಒಟ್ಟಾರೆಯಾಗಿ ಭ್ರಷ್ಟರ ವಿರುದ್ಧ ಯಾರೆಲ್ಲ ಹೋರಾಟ ಮಾಡ್ತಿದ್ದಾರೆ
ಇದ್ದಾರೆ ಅವ್ರಿಗೆಲ್ಲ ಈ ರೀತಿಯಾದಂಥ ಒಂದು ಟ್ರಾನ್ಸ್ಫರ್ ಆಗ್ತಿದೆಯಾ ಅನ್ನೋ ಒಂದು ಅನುಮಾನ. ಸದ್ಯಕ್ಕೆ ಲೋಕಾಯುಕ್ತ SP ಹುದ್ದೆಯಿಂದ ಇವರನ್ನ ಮತ್ತೆ ಅಂದರೆ DG ಆಫೀಸ್ ಹೆಡ್ ಕ್ವಾರ್ಟರ್ಸ್ ಏನಿದೆ ಅಲ್ಲಿ ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ ಹೇಳಿ ಒಂದು ವರ್ಗಾವಣೆಯನ್ನ ಮಾಡಿರುವಂಥದ್ದು. ಕಳೆದ 10 ವರ್ಷದ ಅವಧಿಯಲ್ಲಿ 9 ಸತಿ ಟ್ರಾನ್ಸ್ಫರ್ ಆಗಿದ್ದಾರೆ. ಲೋಕಾಯುಕ್ತದಲ್ಲಿ BDA ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಅಬಕಾರಿ ಇಲಾಖೆ ಇರ್ಬೋದು, ಹೀಗೆ ಎಲ್ಲ ಇಲಾಖೆಗಳಲ್ಲಿ ಯಾವೆಲ್ಲ ಒಂದು ಭ್ರಷ್ಟಾಚಾರ ಇತ್ತು ಅಲ್ಲೆಲ್ಲವೂ ಕೂಡ ರೇಡನ್ನು ಮಾಡಿ ಅದನ್ನು ಕ್ಲೀನ್ ಮಾಡೋದಕ್ಕೆ ಹೊರಟಿದ್ರು. ಸದ್ಯಕ್ಕೆ ಟ್ರಾನ್ಸ್ಫರ್ ಆಗಿ ಮಾತೃ ಸಂಸ್ಥೆ ಅಂದರೆ DGP ಹೆಡ್ ಕ್ವಾರ್ಟರ್ಸ್ ಏನಿದೆ ಅಲ್ಲಿ ಅವ್ರಿಗನ್ನ ವರ್ಗಾವಣೆ ಮಾಡಿ ಒಂದು ಸರ್ಕಾರ ಆದೇಶವನ್ನ ಮಾಡಿರುವಂಥದ್ದು. ವಿನುತಾ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.